ಮಳೆಯಲ್ಲಿ ಟುನಿಯ ಗುಹೆ ಮನೆ. ಪಕ್ಷಿಗಳ ಊರಿನಲ್ಲಿ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗ್ತಾ ಇತ್ತು. ಬೇಸಿಗೆ ಕಾಲ ಮುಗ್ದು ಮಳೆಗಾಲ ಶುರುವಾಗುವ ಸಮಯ ಅದು. ಗಾಳಿ ತುಂಬಾ ತಂಪಾಗಿ ಬೀಸ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಮಳೆಗಾಲಕ್ಕೋಸ್ಕರ ಅವರವರ ಮನೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ರು. ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಗುಡಿಸಲು. ಆ ಗುಡಿಸಲಿನಲ್ಲಿ ಟುನಿ ತನ್ನ ಮಗಳಾದ ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು. ಟುನಿಯ ಮನೆ ತುಂಬಾ ಚಿಕ್ಕದು, ತುಂಬಾ ಬಲಹೀನವಾಗಿತ್ತು. ಒಂದು ಚಿಕ್ಕ ಗಾಳಿಗೂ ಕೂಡ ಆ ಮನೆ ಅಲ್ಲಾಡಿ ಬಿದ್ದೋಗುತ್ತೋ ಏನೋ ಅಂತ ಪರಿಸ್ಥಿತಿಯಲ್ಲಿದ್ದ ಮನೆಯಲ್ಲಿ ಟುನಿಗೂ ಬಚ್ಚಿ ಕೂತ್ಕೊಂಡು ವಾತಾವರಣ ಬದಲಾಗದನ್ನ ನೋಡಿ ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಬುಜ್ಜಿ ಗಟ್ಟಿಯಾಗಿ ಅವಳ ತಾಯಿನ ಹಿಡ್ಕೊಂಡು, ಅಮ್ಮ ನೋಡಿದ್ರ ಹೊರಗಡೆ ಎಷ್ಟು ಜೋರಾಗಿ ಗಾಳಿ ಮಳೆ ಬೀಸ್ತಾ ಇದೆ ಅಂತ. ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ. ನಮ್ಮ ಮನೆ ಯಾವಾಗ ಬಿದ್ದೋಗುತ್ತೋ ಏನೋ, ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ. ಟುನಿ ತನ್ನ ಮಗಳು ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಬುಜ್ಜಿ ಭಯ ಪಡ್ಬೇಡಮ್ಮ, ನಾನು ಅಮ್ಮ ನಿನ್ ಜೊತೆಗೆ ಇದ್ದೀನಲ್ವಾ. ಇವತ್ತು ನಾನು ಮಳೆ ಜೋರಾಗಿ ಬೀಸಿದ್ರೆ ಮನೆಯೊಳಗೆ ನೀರ್ ಬರಬಾರ್ದು ಅಂತ ನಮ್ಮ ಮನೆಯ ಅಂಚೆಲ್ಲ ಸರಿ ಮಾಡಿದೀನಿ. ನೀನೇನ್ ಭಯ ಪಡ್ಬೇಡ. ಆದ್ರೆ ವಾತಾವರಣ ಟುನಿ ಹೇಳಿದ ಹಾಗೆ ಇಲ್ಲ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಗುಡುಗು ಮಿಂಚು ಶಬ್ದ ಭಯಂಕರವಾಗಿ ಕೇಳಕ್ಕೆ ಶುರುವಾಯ್ತು. ಸ್ವಲ್ಪ ಸಮಯದಲ್ಲಿ ತುಂಬಾನು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಜೊತೆಗೆ ಜೋರಾಗಿ ಮಳೆನೂ ಸುರಿಯಕ್ಕೆ ಶುರುವಾಯಿತು. ಆ ಗಾಳಿಗೆ ಅವರ ಮನೆಯ ಮೇಲೆ ಇದ್ದ ಹುಲ್ಲು ಎಲೆಗಳು ಎಲ್ಲ ಒಂದೊಂದಾಗಿ ಹಾರಾಡ್ಕೊಂಡು ಹೋಗ್ತಾ ಇತ್ತು. ಅದನ್ನ ನೋಡಿ ಟುನಿ ಬುಜ್ಜಿ ಹೆದರ್ತಾ ಇದ್ರು. ಅಮ್ಮ, ನಮ್ಮ ಮನೆಯ ಅಂಚೆಲ್ಲ ಹಾರಿ ಹೋಗಿದೆ ಅಮ್ಮ. ನೀರು ಮೈ ಮೇಲೆಲ್ಲ ಬೀಳ್ತಾ ಇದೆ. ನನಗೆ ಇವಾಗ ತುಂಬಾನೇ ಚಳಿ ಆಗ್ತಿದೆ. ನಮ್ಮ ಮನೆ ಬಿದ್ದೋದ್ರೆ ನಾವಿವಾಗ ಎಲ್ಲಿಗಮ್ಮ ಹೋಗೋದು? ಟುನಿ ಹೆದರ್ಕೊಂಡು ಸುತ್ತಮುತ್ತ ನೋಡಿ, ಅಯ್ಯೋ ಬುಜ್ಜಿ, ನಮ್ಮ ಮನೆಯೆಲ್ಲ ಬೀಳ್ತಾ ಇದೆ. ಇವಾಗ ಏನ್ ಮಾಡೋದು? ಬುಜ್ಜಿ ಬಾಮ, ಹೊರಗಡೆ ಹೋಗೋಣ. ನಾವು ಇಲ್ಲೇ ಇದ್ರೆ ಏನಾದ್ರೂ ನಮ್ಮ ಮೇಲೆ ಬಿದ್ದ್ಬಿಡುತ್ತೆ. ಟುನಿಗೂ ಬಚ್ಚಿ ತನ್ನ ಮಗಳು ಬುಜ್ಜಿಯ ಕೈಯನ್ನ ಹಿಡ್ಕೊಂಡು ಬಿದ್ದೋಗ್ತಾ ಇರುವ ಮನೆಯಿಂದ ಹೊರಗಡೆ ಬಂದ್ಬಿಟ್ಲು. ಹೊರಗಡೆ ಮಳೆ ಬರೋದ್ರಿಂದ ಪಾಪ ಬುಜ್ಜಿ ಕೂಡ ಮಳೆಯಲ್ಲಿ ಒದ್ದೆಯಾಗ್ತಾ ಇದ್ಲು. ಟುನಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಅವಳ ಪಕ್ಕದ ಮನೆಯಲ್ಲೇ ಅವಳ ಗೆಳತಿಯಾದ ಚಿಚು ಇದ್ಲು. ಅವಳ ಹತ್ರ ಸಹಾಯ ಕೇಳ್ಬೇಕು ಅಂತ ಅನ್ಕೊಂಡಿದ್ಲು. ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಚಿಚುವಿನ ಮನೆಗೆ ಹೋದ್ರು. ಚಿಚುಕಾಗಿಯ ಮನೆ ಇಟ್ಟಿಗೆಗಳು ಸಿಮೆಂಟಿಂದ ಕಟ್ಟಿರುವ ತುಂಬಾ ಸ್ಟ್ರಾಂಗ್ ಆದ ಮನೆ. ಒಳಗಡೆ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆ ಜೊತೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ಲು. ಆವಾಗ ಟುನಿಗೂ ಬಚ್ಚಿ ಹೊರಗಡೆಯಿಂದ ಚಿಚು ಬಾಗಿಲನ್ನ ತಟ್ಟಿ, ಚಿಚ್ಚು, ಓ ಚಿಚ್ಚು, ಬಾಗಿಲು ತೆಗಿಯೇ. ಈ ಮಳೆಗೆ ನನ್ ಮನೆ ಬಿದ್ದೋಗಿದೆ ಕಣೆ. ಬುಜ್ಜಿ ಮಳೆಯಲ್ಲಿ ನೆನ್ಕೊಂಡು ತುಂಬಾನೇ ಕಷ್ಟಪಡ್ತಿದ್ದಾಳೆ. ಇವತ್ತೊಂದಿನ ನಿನ್ ಮನೆಯಲ್ಲಿ ನಮಗೆ ಆಸರೆ ಕೊಡ್ತೀಯಾ? ಚಿಚುಕಾಗೆ ಇಷ್ಟನೇ ಇಲ್ದೆ ಬಾಗಿಲನ್ನ ಓಪನ್ ಮಾಡಿ, ಅಯ್ಯೋ ತುನಿ, ನಮ್ಮ ಮನೆ ತುಂಬಾನೇ ಚಿಕ್ಕದು. ಇನ್ನು ನೀವು ಬಂದು ಹೇಗೆ ಕೂರ್ತೀರಾ? ನಮಗೇನೆ ಈ ಸ್ಥಳದಲ್ಲೇ ಕೂರ್ಲಿಕ್ಕೆ ಕಷ್ಟ ಆಗ್ತಿದೆ. ಅದು ಮಾತ್ರ ಅಲ್ಲ, ನೀನು ಮಳೆಯಲ್ಲಿ ತುಂಬಾನೇ ನೆಂದೋಗಿದೀಯಾ. ನಿನ್ನ ಮನೆಯೊಳಗೆ ಬಿಟ್ರೆ ಆಮೇಲೆ ನನ್ನ ಮನೆಯೆಲ್ಲ ನೀರಾಗ್ಬಿಡುತ್ತೆ. ಆವಾಗ ಚಿನ್ನು ಅವರನ್ನ ನೋಡಿ, ಅಮ್ಮ, ಬುಜ್ಜಿ ಪಾಪಮ್ಮ ತುಂಬಾನೇ ಚಳಿಯಲ್ಲಿ ನಡುಗ್ತಾ ಇದ್ದಾಳೆ. ನಮ್ಮ ಮನೆಯೊಳಗೆ ಜಾಗ ಇದೆ ಅಲ್ವಮ್ಮ? ಬುಜ್ಜಿನ ಇವತ್ತಿಲ್ಲಿ ಕರೀರಿ ಅಮ್ಮ. ಚಿಚು ಚಿನ್ನುನ ಗುರಾಯಿಸಿ ನೋಡಿ, ಬಾಯಿ ಮುಚ್ಚೋ ಚಿನ್ನು, ಇವರಿಗೆ ಒಂದಿನ ನಮ್ಮ ಮನೆಯಲ್ಲಿ ಜಾಗ ಕೊಟ್ರೆ ಸಾಕು, ಮತ್ತೆ ಪುನಃ ಇಲ್ಲೇ ಬರ್ತಾರೆ. ತುನಿ, ಇಲ್ಲಿ ನಮಗೇನೆ ಜಾಗ ಇಲ್ಲ, ಬೇರೆ ಯಾರ ಮನೆಯಲ್ಲಾದ್ರೂ ಜಾಗ ಕೇಳಿ ನೋಡು. ಚಿಚುಕಾಗೆ ಸ್ವಲ್ಪ ಕೂಡ ಪಾಪ ಅಂತ ನೋಡದೆ ಅವರಿಬ್ರನ್ನ ಹೊರಗಡೆ ಕಳಿಸಿ ಬಾಗಿಲನ್ನ ಹಾಕ್ಬಿಟ್ಲು. ಪಾಪ ತುನಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಅವಳು ಇನ್ನೊಬ್ಳು ಗೆಳತಿಯಾದ ಚೋಟುವಿನ ಮನೆಗೆ ಹೋದ್ಲು. ಆ ಮನೆಯಲ್ಲಿ ಚೋಟುಗಿಳಿ ತನ್ನ ಮಗನಾದ ಬನ್ನುವಿನ ಜೊತೆ ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ಲು. ಹೀಗಿರುವಾಗ ತುನಿ ಹಾಗೂ ಬುಜ್ಜಿ ಇಬ್ರು ಹೋಗಿ ಚೋಟು ಮನೆ ಬಾಗಿಲನ್ನ ತಟ್ಟಿದ್ರು. ಚೋಟು, ನನ್ನ ಮನೆ ಹೊಡೆದ ಮಳೆಗೆ ಕೊಚ್ಕೊಂಡು ಹೋಗ್ಬಿಡ್ತು. ನನ್ನ ಬುಜ್ಜಿ ತುಂಬಾನೇ ನಡುಗ್ತಾ ಇದ್ದಾಳೆ. ಇವತ್ತೊಂದು ದಿನ ನಿನ್ ಮನೆಯಲ್ಲಿ ಇರ್ಲಿಕ್ಕೆ ಸ್ವಲ್ಪ ಜಾಗ ಕೊಡ್ತೀಯಾ? ಚೋಟು ಕಿಟಕಿಯಿಂದ ನೋಡಿ, ಅಯ್ಯೋ ತುನಿ, ನಿನ್ನ ನೋಡುವಾಗ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಆದ್ರೆ ಏನ್ ಮಾಡೋದು ತುನಿ? ನಾನು ನನ್ನ ಅಂಗಡಿಯಲ್ಲಿರುವ ವಸ್ತುಗಳನ್ನೆಲ್ಲ ತಂದು ಈ ಮನೆಯಲ್ಲಿ ಇಟ್ಟಿದ್ದೀನಿ. ನಮಗೆ ಕೂರ್ಲಿಕ್ಕೇನೆ ಜಾಗ ಇಲ್ಲ. ಅಂತದ್ರಲ್ಲಿ ನಿನಗೆ ಎಲ್ಲಿಂದ ಜಾಗ ಇರುತ್ತೆ? ನೀನು ಮಗಿ ಮನೆಗೆ ಹೋಗಿ ಆಸರೆ ಕೇಳು. ಬನ್ನಗಿಳಿ ಹೊರಗಡೆ ನೋಡಿ, ಹೌದು ಬುಜ್ಜಿ, ನಮ್ಮ ಮನೆಯಲ್ಲಿ ವಸ್ತುಗಳನ್ನ ಇಡ್ಲಿಕ್ಕೇನೆ ಜಾಗ ಇಲ್ಲ. ನೀವು ಬೇರೆಯವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದ್ರೂ ಕೇಳಿ ನೋಡ್ಬೋದಾ? ಟುನಿ ಬೇಜಾರಿಂದ, ಸರಿ ಚೋಟು, ಕಷ್ಟದಲ್ಲಿ ಇರುವಾಗ ಯಾರ ಜೊತೆ ಹೋಗಿ ಕೇಳಿದ್ರು ಇದೇ ರೀತಿ ಉತ್ತರ ಬರುತ್ತೆ. ನಾನು ಹೊರಡ್ತೀನಿ. ಹಾಗೆ ಟುನಿಗೂ ಬಚ್ಚಿ ಬುಜ್ಜಿನ ಕರ್ಕೊಂಡು
ಅವಳ ಮನೆಯಿಂದ ಹೊರಗಡೆ ಬಂದ್ಲು. ಮಳೆ ಇನ್ನೂ ಜೋರಾಗಿ ಬರ್ತಾ ಇತ್ತು. ಅಲ್ಲಿರುವ ಯಾರು ಕೂಡ ಅವಳಿಗೆ ಸಹಾಯ ಮಾಡಲ್ಲ ಅಂತ ಟುನಿಗೆ ಅರ್ಥ ಆಯಿತು. ಆವಾಗ್ಲೇ ಟುನಿ ಏನ್ ಮಾಡದಂತೆ ಯೋಚನೆ ಮಾಡ್ತಾ ಇದ್ದಾಗ ಅವ್ರೂರಿನ ಬೆಟ್ಟದಲ್ಲಿ ಒಂದು ಗುಹೆ ಇರೋದು ಅವಳಿಗೆ ನೆನಪಿಗೆ ಬಂತು. ಅವಳು ಆಹಾರ ಹುಡ್ಕೊಂಡು ಹೋಗ್ತಾ ಇದ್ದಾಗ ಆ ಗುಹೆನ ಒಂದಿನ ಅವಳು ನೋಡಿದ್ಲು. ಅಲ್ಲಿಗೆ ಹೋಗೋಣ ಅಂತ ಅವಳು ಬುಜ್ಜಿ ಹತ್ತಿರ ಹೇಳಿದ್ಲು. ಬುಜ್ಜಿ ಮಗಳೇ, ನಾವು ಕಷ್ಟದಲ್ಲಿರುವಾಗ ನಮ್ಮ ಊರಲ್ಲಿರುವ ಪಕ್ಷಿಗಳು ಯಾರು ಕೂಡ ನಮಗೆ ಸಹಾಯ ಮಾಡಲಿಲ್ಲ. ನೀನು ಬೇಜಾರು ಮಾಡಬೇಡ. ಆ ಮರದ ಕೆಳಗೆ ಒಂದು ದೊಡ್ಡ ಗುಹೆ ಇದೆ. ನಾವು ಅಲ್ಲಿ ಹೋಗಿ ನಮ್ಮ ಆಸರೆನ ಕಂಡುಕೊಳ್ಳೋಣ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ಆದ್ರೆ ಅಮ್ಮ, ಆ ಗುಹೆ ತುಂಬಾ ಕತ್ತಲಾಗಿ ಇರುತ್ತೆ ಅಲ್ವಾ? ಅದ್ರೊಳಗೆ ದೆವ್ವ ಇದೆ ಅಂತ ನಮ್ಮ ಚಿನ್ನು ಕೂಡ ನಮಗೆ ಹೇಳ್ತಾ ಇದ್ದಮ್ಮ. ಟುನಿ ನಗುತ್ತಾ ಧೈರ್ಯ ಕೊಟ್ಟು, ಹಾಗೆಲ್ಲ ಏನು ಇರೋದಿಲ್ಲ ಬುಜ್ಜಿ. ಇವಾಗ ಆ ಗುಹೆನೆ ನಮ್ಮನ್ನ ಕಷ್ಟದಿಂದ ಕಾಪಾಡೋದು. ಸರಿ ಬಾ, ಅಲ್ಲಿಗೆ ಹೋಗೋಣ. ಹಾಗೆ ಟುನಿಗೂ ಬಚ್ಚಿ ಬುಜ್ಜಿನ ಕರ್ಕೊಂಡು ಬೆಟ್ಟದ ಮೇಲೆ ಇರುವ ಗುಹೆಗೆ ಹೋದ್ಲು. ಆ ಗುಹೆ ತುಂಬಾನು ಬೆಚ್ಚಗಿತ್ತು. ಹೊರಗಡೆ ಜೋರಾಗಿ ಮಳೆಗಾಳಿ ಇದ್ರೂ ಕೂಡ ಆ ಗುಹೆಯೊಳಗಡೆ ಮಾತ್ರ ಸ್ವಲ್ಪನೂ ಏನು ಕಾಣಿಸ್ಲೇ ಇಲ್ಲ, ಗೊತ್ತಾಗ್ಲೂ ಇಲ್ಲ. ತುಂಬಾ ಬೆಚ್ಚಗಿರುವ ಆ ಗುಹೆಯಲ್ಲಿ ಟುನಿಗೂ ಬಚ್ಚಿ ತನ್ನ ಮಗಳಾದ ಬುಜ್ಜಿಗೂ ಬಚ್ಚಿನ ಕೂರಕ್ಕೆ ಹೇಳಿದ್ಲು. ನೋಡ್ದ ಬುಜ್ಜಿ, ಈ ಮನೆ ಎಷ್ಟೊಂದು ಸುರಕ್ಷಿತವಾಗಿದೆ. ಹೊರಗಡೆ ಎಷ್ಟೇ ಮಳೆ ಬಂದ್ರೂ ಕೂಡ ಮನೆಯೊಳಗೆ ಸ್ವಲ್ಪ ನೀರು ಕೂಡ ಇಲ್ಲ. ಒಳಗೆ ಅಷ್ಟೊಂದು ಸ್ವಚ್ಛವಾಗಿ ತುಂಬಾನೇ ಚೆನ್ನಾಗಿದೆ. ಬುಜ್ಜಿ ಸಂತೋಷದಿಂದ ಸುತ್ತಮುತ್ತ ತಿರುಗಾಡಿ, ಹೌದಮ್ಮ, ನೀವು ಹೇಳಿದ ರೀತಿ ಇಲ್ಲಿ ತುಂಬಾನೇ ಚೆನ್ನಾಗಿದೆ. ನಮಗೆ ಯಾವ ಕಷ್ಟನೂ ಇಲ್ಲ. ಆದ್ರೆ ಅಮ್ಮ, ಇಲ್ಲಿ ತುಂಬಾ ಕತ್ತಲಾಗಿದೆ ಅಲ್ವಾ? ಬುಜ್ಜಿ, ನೀನು ಚಿಂತೆ ಮಾಡಬೇಡ. ಇಲ್ಲಿ ತುಂಬಾ ಹುಲ್ಲುಗಳಿದೆ, ಕಲ್ಲು ಕೂಡ ಇದೆ. ನಾನು ಇವಾಗಲೇ ಈ ಕಲ್ಲಿನಿಂದ ಬೆಂಕಿಯನ್ನು ಕತ್ತಿಸಿ ಹುಲ್ಲನ್ನ ಉರಿಸ್ತೀನಿ. ಅವಾಗ ಬೆಳಕು ಬರುತ್ತೆ, ಚಳಿನೂ ದೂರ ಆಗುತ್ತೆ. ಟುನಿಗೂ ಬಚ್ಚಿ ಆ ಗುಹೆಯೊಳಗಡೆ ಸಿಗುವ ಚಿಕ್ಕ ಚಿಕ್ಕ ಕಡ್ಡಿಗಳನ್ನೆಲ್ಲ ತಗೊಂಡ್ ಬಂದು ಅಲ್ಲಿರುವ 2 ಕಳ್ಳುಗಳನ್ನ ಉಜ್ಜಿ ಅದರಿಂದ ಬೆಂಕಿನ ಬರ್ಸಿ ಅವರಿಬ್ರು ಸ್ವಲ್ಪ ಚಳಿ ಕಾಯ್ತಾ ಇದ್ರು. ಆ ಕಡ್ಡಿಗಳಿಗೆ ಬೆಂಕಿ ಹಿಡ್ಕೊಂಡು ಆ ಗುಹೆಯೊಳಗಡೆ ತುಂಬಾ ಬೆಳಕು ಕೂಡ ಕಾಣಿಸ್ತಾ ಇತ್ತು. ಬುಜ್ಜಿ ಹಾಗೂ ಟೋನಿ ಇಬ್ರು ಕೂಡ ಆ ಬೆಂಕಿಯ ಪಕ್ಕದಲ್ಲಿ ಕೂತ್ಕೊಂಡು ಒದ್ದೆಯಾಗಿರುವ ಅವರ ಗರಿಗಳನ್ನೆಲ್ಲ ಒಣಗಿಸ್ಕೊಳ್ತಾ ಇದ್ರು. ಬುಜ್ಜಿಗೆ ಅಲ್ಲಿ ಹಾಗೆ ಕೂತ್ಕೊಂಡಿರೋದು ತುಂಬಾನು ಇಷ್ಟ ಆಗ್ತಾ ಇತ್ತು. ಅಪ್ಪ, ಅಮ್ಮ, ಇವಾಗ್ಲೇ ನನ್ ಚಳಿ ನನ್ನಿಂದ ದೂರ ಆಯ್ತಮ್ಮ. ಇವಾಗ ತುಂಬಾ ಚೆನ್ನಾಗಿದೆ. ಆದ್ರೆ ತುಂಬಾನೇ ಹಸಿವಾಗ್ತಿದೆ ಅಮ್ಮ. ನಮ್ಮ ಮನೆಯಲ್ಲಿ ಇದ್ದಂತಹ ಹಣ್ಣು, ಹಂಪಲು, ಅಕ್ಕಿ ಎಲ್ಲನೂ ನೀರಲ್ಲಿ ಕೊಚ್ಕೊಂಡೋಯ್ತು. ಟುನಿ ನಗುತ್ತಾ ಚೀಲದಿಂದ ಕೆಲವು ಧಾನ್ಯಗಳನ್ನ ತೆಗೆದು, ಬುಜ್ಜಿ, ನೀನು ಏನು ಚಿಂತೆ ಮಾಡಬೇಡ. ನಾನು ಮಳೆ ಆರಂಭ ಆಗ್ತಾ ಇದೆ ಅನ್ನುವಾಗನೇ ಸ್ವಲ್ಪ ಜೋಳ, ರಾಗಿ, ಕಡಲೆ ಎಲ್ಲ ತೆಗೆದಿಟ್ಟಿದ್ದೆ. ಇವಾಗ ಈ ಬೆಂಕಿಯಲ್ಲೇ ನಿನ್ಗೋಸ್ಕರ ಮಾಡ್ಕೊಡ್ತೀನಿ, ನೀನು ಕೂತ್ಕೊಂಡು ತಿನ್ನು. ಟುನಿಗೂ ಬಜ್ಜಿ ತುಂಬಾನು ಸಂತೋಷದಿಂದ ಆ ಜೋಳ ಹಾಗೂ ಕಡಲೆಕಾಯಿನ ಹೊರಗಡೆ ತೆಗೆದ್ಲು. ಅದನ್ನ ಬೆಂಕಿಯಲ್ಲಿ ಹಾಕಿ ಇಬ್ರು ಹುರಿತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾಗಿರುವ ಆ ಜೋಳ ಹಾಗೂ ಕಡಲೆಕಾಯಿನ ತಿಂತಾ ಇದ್ರು. ಅದು ಅವ್ರಿಗೆ ತುಂಬಾನು ಚೆನ್ನಾಗಿತ್ತು. ಅಮ್ಮ, ಹೊರಗಡೆ ಬೀಸ್ತಾ ಇರುವ ಈ ಮಳೆಗೆ ನಾವು ಇಲ್ಲಿ ಒಳಗಡೆ ಕೂತ್ಕೊಂಡು ಬೆಂಕಿ ಹಾಕೊಂಡು ಬಿಸಿ ಬಿಸಿ ಕಡಲೆ ತಿಂತಾ ಇರುವಾಗ ಎಷ್ಟೊಂದು ಮಜಾ ಆಗ್ತಿದೆ ಗೊತ್ತಾ? ನಮ್ಮ ಆ ಮನೆಗಿಂತ ನನಗೆ ನಮ್ಮ ಈ ಗುಹೆ ಮನೆನೇ ತುಂಬಾನೇ ಇಷ್ಟ ಆಗಿದೆ ಅಮ್ಮ. ಬುಜ್ಜಿ, ನಮಗೆ ನಮ್ಮ ಗೆಳೆಯರು ಕೈ ಬಿಟ್ಟರು ಕೂಡ ಈ ಪ್ರಕೃತಿ ನಮ್ಮನ್ನ ಕೈ ಬಿಡಲಿಲ್ಲ. ನಮಗೋಸ್ಕರ ಈ ರೀತಿ ಒಳ್ಳೆ ಸುಂದರವಾದ ಮನೆಯನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ನಾವಿಬ್ರು ಇಲ್ಲೇ ಇರೋಣ. ಮರುದಿನ ಬೆಳಗ್ಗೆ ಮಳೆ ಬರ್ತಾ ಇರಲಿಲ್ಲ, ನಿಂತೋಗಿತ್ತು. ಆದ್ರೆ ಆಕಾಶದಲ್ಲಿ ಮೋಡಗಳೆಲ್ಲ ಕಪ್ಪಾಗಿನೇ ಇತ್ತು. ಹೀಗಿರುವಾಗ ಗುಹೆಯಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಎಚ್ಚರವಾದ್ರು. ಇವತ್ತು ಅವ್ರ ಗುಹೆನ ಮನೆಯಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಆ ಗುಹೆಯಲ್ಲಿ ಬೇಡದೇ ಇರುವ ಕಲ್ಲುಗಳು, ಕಡ್ಡಿಗಳು, ಕಸಗಳನ್ನೆಲ್ಲ ಹೊರಗಡೆ ಎತ್ತಿ ಬಿಸಾಕಿ ಆಮೇಲೆ ಇಬ್ರು ಅಡವಿಗೆ ಹೋಗಿ ಕಡ್ಡಿಗಳನ್ನ ಹಾಗೇನೆ ಹುಲ್ಲುಗಳನ್ನ ತಗೊಂಡ್ ಬಂದ್ರು. ಆ ಗುಹೆಯೊಳಗಡೆ ಒಂದ್ ಜಾಗದಲ್ಲಿ ಅವರು ಹುಲ್ಲಿಂದ ಒಂದು ಮಂಚಾನ ರೆಡಿ ಮಾಡಿದ್ರು. ಹಾಗೇನೆ ಬುಜ್ಜಿಗೂ ಬಚ್ಚಿ ಆ ಗುಹೆ ಗೋಡೆಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಹೂಗಿಡಗಳನ್ನ ಇಟ್ಲು. ಇವಾಗ ಆ ಗುಹೆ ನೋಡಕ್ಕೆ ಚಿಕ್ಕ ಪ್ಯಾಲೇಸ್ ತರನೇ ಕಾಣಿಸ್ತಿತ್ತು. ಅಮ್ಮ, ನೋಡಿದ್ರ ನಮ್ಮ ಮನೆನ ಎಷ್ಟು ಸುಂದರವಾಗಿ ಬದಲಾಯಿಸಿದೀವಿ ಅಂತ? ಇವಾಗ ನಮ್ಮ ಮನೆನ ನೋಡಿದ್ರೆ ಯಾರಾದ್ರೂ ಪಕ್ಷಿಗಳ ಗೂಡು ಅಂತಾರ, ದೊಡ್ಡ ಪ್ಯಾಲೇಸ್ ಅಂತ ಹೇಳ್ತಾರೆ. ಹೌದು ಬುಜ್ಜಿ, ಇವಾಗ ಈ ಜಾಗ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದೆ. ಮಳೆ ಬಂದಾಗ ಗುಹೆಯೊಳಗೆ ನಾವು ಕಾಲುವೆನ ಕೂಡ ತೆಗ್ದಿದೀವಿ. ಅದರಿಂದ ಮಳೆ ನೀರೇನಾದ್ರೂ ಒಳಗೆ ಬಂದ್ರೆ ಅದು ಕೂಡ ಆ ಕಾಲುವೆ ಮೂಲಕ ಹೋಗುತ್ತೆ. ಹೀಗೆ ಕೆಲವು ದಿನಗಳು ಹೋಯ್ತು. ಆದ್ರೆ ಮಳೆ ಅಂತೂ ಒಂದ್ ವಾರದಿಂದ ಜೋರಾಗಿ ಬರ್ತಾನೆ ಇತ್ತು. ಸ್ವಲ್ಪ ಕೂಡ ನಿಲ್ಲೇ ಇಲ್ಲ. ನದಿಯಿಂದ ನೀರು ಉಕ್ಕಿ ಊರಿನೊಳಗಡೆ ಬಂತು. ಊರಿನೊಳಗಡೆ ಪ್ರವಾಹದ ನೀರು ಬಂದಿದ್ರಿಂದ
ಸುಮಾರು ಜನರ ಮನೆಗಳು ಎಲ್ಲಾನು ಹಾಳಾಗೋಯ್ತು. ಅದರಲ್ಲೂ ಚಿಚುಕಾಗಿಯ ಮನೆ ಸ್ಟ್ರಾಂಗ್ ಆಗಿದ್ರು ಕೂಡ ಅವಳ ಮನೆಯ ಪಕ್ಕದಲ್ಲಿದ್ದ ಆಲದ ಮರದ ಕೊಂಬೆ ಹೊಡೆದೋಗಿ ಅವಳ ಮನೆಯ ಮೇಲೆ ಬಿದ್ದು ಇವಾಗ ಅವಳ ಮನೇನೂ ಕೂಡ ಹಾಳಾಗೋಗಿತ್ತು. ಬೇರೆ ದಾರಿ ಇಲ್ಲದೆ ತನ್ನ ಮಗ ಚಿನ್ನುನ ಕರ್ಕೊಂಡು ಅವಳ ಮನೆಯಿಂದ ಹೊರಗಡೆ ಬಂದ್ಲು. ನದಿ ನೀರು ಚೋಟುಗಿಳಿಯ ಮನೆಯನ್ನ ಕೂಡ ಮುಳುಗಿಸ್ಬಿಡ್ತು. ಅವಳ ಮನೆಯಲ್ಲಿದ್ದ ಆಹಾರದ ವಸ್ತುಗಳು ಎಲ್ಲಾನು ಕೂಡ ಹಾಳಾಗೋಯ್ತು. ಚೋಟು ಚಿಚು ಇಬ್ರು ಅವರ ಮಕ್ಕಳನ್ನ ಕರ್ಕೊಂಡು ಊರಲ್ಲಿ ಯಾರತ್ರನಾದ್ರೂ ಸಹಾಯ ಕೇಳೋಣ ಅಂತ ಎಲ್ಲ ಕಡೆನೂ ತಿರುಗಾಡ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಅವಳಿಗೆ ಸಹಾಯ ಸಿಗ್ಲಿಲ್ಲ. ಯಾಕಂದ್ರೆ ಎಲ್ಲರ ಪರಿಸ್ಥಿತಿ ಕೂಡ ಹಾಗೇನೆ ಇತ್ತು. ಬೇರೆ ದಾರಿ ಇಲ್ಲದೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗಿಗೆ ಟುನಿಯ ನೆನಪಾಯ್ತು. ಆವಾಗ ಚಿಚು ಚೋಟು ಹತ್ರ, ಅಯ್ಯೋ ಚೋಟು, ಇವತ್ತು ನಮ್ಮ ಪರಿಸ್ಥಿತಿ ತುಂಬಾನೇ ಹಾಳಾಗೋಗಿದೆ. ಅವತ್ತು ಚಿಚ್ಚು ಬಂದು ಇದೇ ರೀತಿ ನಮ್ಮ ಪರಿಸ್ಥಿತಿಯಲ್ಲಿ ನಿಂತು ನಮ್ಮ ಹತ್ರ ಜಾಗ ಕೇಳಿದ್ಲು. ಆವಾಗ ನಾವು ಅವಳಿಗೆ ಸಹಾಯ ಮಾಡ್ಲಿಲ್ಲ. ಇವತ್ತು ನಾವು ಕೂಡ ಕಷ್ಟಪಡ್ತಾ ಇದೀವಿ. ತುನಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಚೋಟು ಗಿಳಿ ಅಳುತ್ತಾ, ಹೌದು ಚಿಚ್ಚು, ಅವತ್ತು ಕಷ್ಟ ಅಂತ ತುನಿ ಬಂದಾಗ ನಾವು ಅವಳಿಗೆ ಸಹಾಯ ಮಾಡ್ಲಿಲ್ಲ. ಅವತ್ತು ತುನಿ ಮಗುನ ಕರ್ಕೊಂಡು ಗುಹೆ ಹತ್ರ ಹೋಗೋದ್ನ ನಾನು ನೋಡ್ದೆ. ಆ ಗುಹೆ ತುಂಬಾ ಎತ್ತರದಲ್ಲಿದೆ, ಅದ್ರಿಂದ ಅಲ್ಲಿ ನೀರೆಲ್ಲ ಹೋಗೋದಿಲ್ಲ. ನಾವು ಕೂಡ ಅವಳ ಜೊತೆ ಹೋಗಿ ಜಾಗ ಕೇಳೋಣ. ಹೌದಮ್ಮ, ಬುಜ್ಜಿ ಆಂಟಿ ತುಂಬಾ ಒಳ್ಳೆಯವರು. ಅವ್ರು ನಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ನಂಗೆ ಚಳಿ ಆಗ್ತಾ ಉಂಟು, ಬನ್ನಿ ಬೇಗ ಹೋಗೋಣ. ಹಾಗೆ ಚೋಟಿಗಿಳಿ ಹಾಗೂ ಚಿಚುಕಾಗೆ ಇಬ್ರು ಅವರ ಮಕ್ಕಳನ್ನ ಕರ್ಕೊಂಡು ಆ ಮಳೆಯಲ್ಲಿ ಬೀಳುತ್ತಾ ಏಳುತ್ತಾ ಕಷ್ಟಪಟ್ಟು ಆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಹೇಗೋ ಅವರು ಆ ಗುಹೆಯ ಹತ್ತಿರ ಬಂದ್ರು. ಗುಹೆಯೊಳಗಡೆ ಬಂದವರಿಗೆ ಆಶ್ಚರ್ಯ ಅಲ್ಲಿ ಕಾಣಿಸ್ತಾ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಆ ಗುಹೆಯೊಳಗಡೆ ಒಂದು ಬೆಳಕುನೇ ಇತ್ತು, ಸ್ವಲ್ಪ ಬೆಚ್ಚಗೂ ಇತ್ತು. ಅವರು ಮೆಲ್ಲೆ ಗುಹೆಯೊಳಗಡೆ ಬಂದಾಗ ಟುನಿ ಹಾಗೂ ಬುಜ್ಜಿ ಅವರನ್ನ ನೋಡಿದ್ರು. ಆವಾಗಲೇ ಟುನಿ ಹಾಗೂ ಬುಜ್ಜಿ ಬಿಸಿ ಬಿಸಿ ಅನ್ನನ ತಿಂತಾ ಇದ್ರು. ಒಳಗಡೆ ಬಂದು ನೋಡಿದವರಿಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ಆ ಗುಹೆ ನೋಡಕ್ಕೆ ಅಷ್ಟು ಅಂದವಾಗಿತ್ತು. ಆವಾಗ ಬನ್ನು ಆ ಗುಹೆನ ನೋಡಿ, ಅಮ್ಮ ನೋಡಿ ಅಮ್ಮ, ಈ ಗುಹೆ ಎಷ್ಟೊಂದು ಬೆಚ್ಚಗೆ, ಮಳೆ ಇಲ್ಲದೆ ತುಂಬಾನೇ ಚೆನ್ನಾಗಿದೆ. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಚಿಚು, ಚೋಟು ಹಾಗೂ ಮಕ್ಕಳು ಎಲ್ಲರನ್ನ ನೋಡ್ತಾ ಇದ್ರು. ಅವರ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಚೋಟು ಹಾಗೂ ಚಿಚುಕಾಗೆ ಮಾತ್ರ ತಲೆ ಬಗ್ಗಿ ಒಳಗಡೆ ಬರಕ್ಕೆ ಧೈರ್ಯ ಇಲ್ಲದೆ ಹೊರಗಡೆ ನಿಂತ್ಕೊಂಡಿದ್ರು. ತುನಿ, ನನ್ನನ್ನು ಕ್ಷಮಿಸಿ ತುನಿ. ಅವತ್ತು ನೀನು ಕೂಡ ಇದೇ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಬಂದು ಸಹಾಯ ಕೇಳಿದೆ. ಆದ್ರೆ ನೀನು ನನ್ನ ಮನೆಯೊಳಗೆ ಬಂದ್ರೆ ನನ್ನ ಮನೆಯೊಳಗೆ ನೀರಾಗುತ್ತೆ ಅಂತ ಆಲೋಚನೆ ಮಾಡಿ ನಿನ್ನ ಮನೆಯೊಳಗೆ ಸೇರಿಸಿಲ್ಲ. ಆದ್ರೆ ಪ್ರಕೃತಿ ಇವತ್ತು ನಮ್ಗೆ ಶಿಕ್ಷೆ ಕೊಟ್ಟಿದೆ. ನಾವಿವಾಗ ಎಲ್ಲವನ್ನು ಕಳ್ಕೊಂಡ್ ಬಂದಿದೀವಿ. ಚಿನ್ನು ಇವಾಗ ತುಂಬಾ ಹಸಿವಲ್ಲಿದ್ದಾನೆ. ಚೋಟು ಕೂಡ ಅಳುತ್ತಾ, ತುನಿ, ನನ್ನನ್ನು ಕ್ಷಮಿಸಿ ತುನಿ. ಅವತ್ತು ನಿನ್ನ ಮನೆಯೊಳಗೆ ಕರೆದ್ರೆ ನನ್ನ ಅಂಗಡಿಯಲ್ಲಿರುವ ವಸ್ತುಗಳೆಲ್ಲ ನೆಂದೋಗುತ್ತೆ ಅಂತ ಸುಳ್ಳು ಹೇಳಿದೆ. ಅದೇ ವಸ್ತುಗಳು ಇವಾಗ ನೀರಲ್ಲಿ ಕೊಚ್ಕೊಂಡೋಯ್ತು. ದಯವಿಟ್ಟು ನಮಗೆ ಇಲ್ಲಿ ಇವತ್ತು ಉಳಿಲಿಕ್ಕೆ ಆಸರೆ ಕೊಡು ತುನಿ. ಬುಜ್ಜಿ ಗುಬ್ಬಚ್ಚಿ ತನ್ನ ತಾಯಿನ ನೋಡಿದ್ಲು. ಆ ದಿನ ಅವ್ರು ಮಾಡಿದ ಅವಮಾನ ಅವಳಿಂದ ಮರೆಯಕ್ಕಾಗದೇ ಇರುವ ದಿನ ಅದು. ಆದ್ರೂ ಕೂಡ ಬನ್ನು ಹಾಗೂ ಚಿನ್ನು ಇಬ್ರು ಮಳೆಯಲ್ಲಿ ಒದ್ದೆಯಾಗಿರೋ ಪರಿಸ್ಥಿತಿ ನೋಡಿ ಅವಳಿಗೆ ಬೇಜಾರನ್ನಿಸ್ತು. ಅಮ್ಮ, ಬನ್ನು ಚಿನ್ನು ತುಂಬಾನೇ ನಡುಗ್ತಾ ಇದ್ದಾರೆ. ಅವರಿಂದ ಚಳಿ ತಡ್ಕೊಳಕ್ಕಾಗಲ್ಲ. ಅವರಿಗೆ ನಾವು ಇಲ್ಲೇ ಆಸರೆ ಕೊಡೋಣಮ್ಮ. ಆವಾಗ ಟುನಿ ನಗುತ್ತಾ, ಚೋಟು, ಚಿಚ್ಚು, ಈ ಗುಹೆಯೊಳಗೆ ಬರಬೇಡಿ ಅಂತ ನಾನು ನಿಮ್ನ ಯಾವತ್ತೂ ಕೂಡ ಹೇಳೋದಿಲ್ಲ. ಇದು ನನ್ನ ಸ್ವಂತ ಆಸ್ತಿಯಲ್ಲ, ಇದು ಪ್ರಕೃತಿ ನಮಗೆ ಕೊಟ್ಟಿರುವುದು. ಅವತ್ತು ನೀವು ಮಾಡಿದ್ದು ತಪ್ಪು ಅಂತ ಆ ತಪ್ಪನ್ನು ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೀರಾ. ಅಷ್ಟು ಸಾಕು. ಬನ್ನಿ, ಬಂದು ಈ ಬಿಸಿಯಲ್ಲಿ ಕೂತ್ಕೊಳ್ಳಿ. ಟುನಿ ಅವರನ್ನ ಪ್ರೀತಿಯಿಂದ ಒಳಗಡೆ ಬರಕ್ಕೆ ಹೇಳಿ ಹೇಳಿದ್ರು. ಆವಾಗ ಅವ್ರು ಎಲ್ರೂ ಕೂಡ ಸರಿ ಅಂತ ಒಳಗಡೆ ಬಂದು ಆ ಬೆಂಕಿಯ ಸುತ್ತಮುತ್ತ ಕೂತ್ಕೊಂಡಿದ್ರು. ಮಳೆಯಲ್ಲಿ ಚಂಡಿಯಾಗಿ ತುಂಬಾನೇ ನಡುಗ್ತಾ ಇದ್ದ ಅವರಿಗೆ ಆವಾಗ ಸ್ವಲ್ಪ ಬೆಚ್ಚಗಿತ್ತು. ಬುಜ್ಜಿ, ನಮ್ಮ ಜೊತೆ ಇದ್ದಂತಹ ಜೋಳ, ಕಡ್ಲೆ ಎಲ್ಲನೂ ತಗೊಂಬಂದು ಮಕ್ಕಳಿಗೆ ಕೊಡು. ಪಾಪ, ಮಕ್ಕಳು ತುಂಬಾನೇ ಹಸಿವಲ್ಲಿದ್ದಾರೆ. ಬುಜ್ಜಿ ಗುಬ್ಬಚ್ಚಿ ಆವಾಗ್ಲೇ ಹುರಿದಿರುವ ಕಡ್ಲೆಕಾಯಿನ ತಗೊಂಡ್ ಬಂದು ಚಿನ್ನು ಹಾಗೂ ಬನ್ನುಗೆ ತಿನ್ನೋದಕ್ಕೋಸ್ಕರ ಕೊಟ್ಲು. ಬುಜ್ಜಿ, ನೀನ್ ಕೊಟ್ಟ ವಸ್ತು ತಿನ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ, ತುಂಬಾನೇ ರುಚಿಕರವಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ತುನಿ ಚಿಕ್ಕಮ್ಮ, ಹೌದು, ಹೊರಗಡೆ ಎಷ್ಟೊಂದು ಮಳೆ ಬೀಳ್ತಾ ಇದ್ರು ಇಲ್ಲಿ ತುಂಬಾನೇ ಬೆಚ್ಚಗೆ ಚೆನ್ನಾಗಿದೆ. ಚಿಚುಕಾಗೆ ಟುನಿಯ ಕೈಯನ್ನು ಹಿಡ್ಕೊಂಡು, ತುನಿ, ನಮ್ಮನ್ನು ಕ್ಷಮಿಸು ತುನಿ. ನಿಜವಾದ ಮನೆ ಅಂದ್ರೆ ಇಟ್ಟಿಗೆ ಕಲ್ಲಿನಿಂದ ಕಟ್ಟೋದು ಮಾತ್ರವಲ್ಲ, ನಿನ್ನಂತ ಪ್ರೀತಿಯಿಂದ ಕಟ್ಟದೆ ನಿಜವಾದ ಮನೆ. ಇಲ್ಲಿ ಅದು ಎಲ್ಲವೂ ಸಿಗುತ್ತೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು ತುನಿ.
ತುನಿ, ಹೌದು ತುನಿ, ಕಷ್ಟದಲ್ಲಿ ಇರುವಾಗ ಹಣ ಆಸ್ತಿ ನಮ್ನ ಕಾಪಾಡಲ್ಲ ಅಂತ ಗೊತ್ತಾಯ್ತು. ಜೊತೆಗಿರೋರೇ ನಮ್ನ ಕಾಪಾಡೋದು ಅಂತ ಕೂಡ ನಾವು ತಿಳ್ಕೊಂಡು ಇನ್ ಮುಂದೆ ನಾವು ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ನಿನ್ ಜೊತೆ ಇರ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಡೆದಿದ್ದೇನೋ ನಡೆದೋಯ್ತು. ಈ ಮಳೆ ಮುಗಿಯುವ ತನಕ ನಾವೆಲ್ಲರೂ ಇದೇ ಸ್ಥಳದಲ್ಲಿ ಒಗ್ಗಟ್ಟಿನಿಂದ ಎಲ್ಲರ ಜೊತೆ ಸೇರಿ ಅಡಿಗೆ ಮಾಡ್ಕೊಂಡು ತಿನ್ನೋಣ. ನಮ್ಮ ಮಕ್ಕಳು ಕೂಡ ಒಟ್ಟಿಗೆ ಆಟ ಆಡ್ಕೊಂಡಿರ್ತಾರೆ. ಆ ದಿನ ರಾತ್ರಿ ಆ ಗುಹೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ರು. 2-3 ದಿನಗಳು ಮಳೆ ಬರ್ತಾ ಇತ್ತು. ಆದ್ರೂ ಕೂಡ ಯಾರಿಗೂ ಯಾವುದೇ ಚಿಂತೆನೂ ಇಲ್ಲದೆ ಎಲ್ರೂ ಆ ಗುಹೆಯೊಳಗಡೆ ಯಾವುದೇ ಕಷ್ಟನೂ ಇಲ್ಲದೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಟುನಿ ಅವ್ರ ಎಲ್ಲರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಇವಾಗ ಅವ್ರು ಎಲ್ರೂ ಕೂಡ ಒಂದೇ ಕುಟುಂಬವಾಗಿ ಬಾಳ್ತಾ ಇದ್ರು. ಟುನಿ ಕಷ್ಟದಲ್ಲಿದ್ದಾಗ ಅವ್ರು ಯಾರು ಸಹಾಯ ಮಾಡ್ಲಿಲ್ಲ ಅಂದ್ರೂ ಕೂಡ ಇವಾಗ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳದೆ ಟುನಿ ಅವ್ರ ಎಲ್ಲರಿಗೂ ಸಹಾಯ ಮಾಡಿದ್ಲು. ಅವಳ ಗುಹೆಯಲ್ಲಿ ಅವರಿಗೆ ಉಳ್ಕೊಳ್ಳಕ್ಕೆ ಜಾಗನೂ ಕೊಟ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಇವಾಗ ಟುನಿಯ ಗುಹೆ ಮನೆನೇ ಆ ಊರಿನಲ್ಲಿ ತುಂಬಾನು ಸೇಫ್ ಆಗಿರುವ ಮನೆ. ಅವರು ಎಲ್ರೂ ಕೂಡ ಮಳೆ ನೀರೆಲ್ಲ ಹೋಗೋ ತನಕ ಟುನಿಯ ಗುಹೆಯ ಮನೆಯಲ್ಲಿ ಇದ್ದು ಸಂತೋಷವಾಗಿ ಜೀವನಾನ ಬಾಳ್ತಾ ಇದ್ರು. ಒಬ್ರು ಕಷ್ಟದಲ್ಲಿರುವಾಗ ಸಹಾಯ ಮಾಡಲಿಲ್ಲ ಅಂದ್ರೂ ಕೂಡ ಅವರನ್ನ ಅವಮಾನ ಮಾಡದೇ ಇದ್ರೆ ಅದೇ ಸಾಕು. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ವಾತಾವರಣ ತುಂಬಾನು ಪ್ರಶಾಂತವಾಗಿತ್ತು. ಟುನಿಗುಬ್ಬಚ್ಚಿ ಆವಾಗ್ಲೇ ಅಡವಿಗೆ ಹೋಗಿ ಅವಳು ತಗೊಂಡ್ ಬಂದ ಸ್ವಚ್ಛವಾದ ಜೇನು ಹಾಗೂ ಹಣ್ಣುಗಳನ್ನ ಉಪಯೋಗ ಮಾಡಿ ಒಂದು ರುಚಿಯಾದ ಪಾಯಸನ ತಯಾರು ಮಾಡ್ತಾ ಇದ್ಲು. ಆ ಪಾಯಸದ ಘಮಘಮ ಪರಿಮಳ ಆ ಮನೆ ಇಡೀ ಹರಡ್ತಾ ಇತ್ತು. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಹಾಗೂ ಲೋಸಿ ಪಾರಿವಾಳ ಇಬ್ಬರು ಟುನಿಯ ಮನೆಯಲ್ಲಿ ಟುನಿಗೆ ಪಾಯಸ ಮಾಡಕ್ಕೆ ಸಹಾಯನ ಮಾಡ್ತಾ ಇದ್ರು. ಆಹಾಹಾ ಟುನಿ, ಈ ಮಕರಂದ ಹೂಗಳನ್ನ ಹಾಕಿ ನೀನು ಮಾಡ್ತಾ ಇರುವ ಪಾಯಸದ ವಾಸನೆ ನನ್ನನ್ನ ಬಾ ಬಾ ಅಂತ ಕರಿತಾ ಇದೆ. ಈ ಹೂವು ವರ್ಷಕ್ಕೆ 1 ಸಲ ಮಾತ್ರ ಬರೋದು. ಈ ಹೂವನ್ನ ಹಾಕಿ ಮಾಡೋ ಈ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಆದ್ರೆ ನಮ್ಮವ್ರನ್ನ ಮಾತ್ರ ಕರೆದು ಇವತ್ತೊಂದು ಚಿಕ್ಕ ಪಾರ್ಟಿ ಇಟ್ಕೊಂಡ್ರೆ ಹೇಗಿರುತ್ತೆ? ನಿಜಾನೇ ಮಹಿಯವ್ರೆ, ಈ ಪಾಯಸ ಕುಡಿದ್ರೆ ಸ್ಕಿನ್ಗೆ ತುಂಬಾ ಒಳ್ಳೇದಂತೆ. ಇದನ್ನ ಕುಡಿದ್ರೆ ನನ್ನ ಸ್ಕಿನ್ನು ತುಂಬಾ ಶೈನಿಂಗ್ ಆಗಿ ಗ್ಲೋ ಆಗುತ್ತೆ. ಆದ್ರೆ ಈ ಪಾಯಸದ ಬಗ್ಗೆ ಮುಖ್ಯವಾಗಿ ಆ ಚಿಚುಗೆ ಗೊತ್ತಾಗ್ಲೇಬಾರ್ದು. ಚಿಚು ಬಂದ್ರೆ ಅವಳ ಮಗ ಚಿನ್ನುನ ಜೊತೆಗೆ ಕರ್ಕೊಂಡ್ ಬರ್ತಾಳೆ. ಇಬ್ರು ಕೂಡ ಸರಿಯಾದ ತಿಂಡಿ ಪೋತರು. ಅವ್ರು ಬಂದ್ರೆ ನಮಗೆ ಪಾಯಸನೇ ಸಿಗಲ್ಲ. ಅವ್ರಿಬ್ರೇ ಕುಡಿದ್ ಬಿಡ್ತಾರೆ. ಅದು ಅಲ್ದೆ ಏನಾದ್ರೂ ಮಾಡಿ ನಮ್ಮೆಲ್ರಿಗೂ ತೊಂದರೆನೂ ಕೊಡ್ತಾರೆ. ನಿಜಾನೇ ಲೂಸಿ, ಚಿಚು ನಮ್ಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತಾಳೆ. ಆದ್ರೆ ಆಹಾರ ಅಂತ ಬಂದ್ರೆ ಅವರು ಯಾರಿಗೂ ಇಡದೆ ಅವರೇ ತಿನ್ಬಿಡ್ತಾರೆ. ಸರಿ, ಇದು ನಾನು ಕಮ್ಮಿನೇ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಜಾಸ್ತಿ ಮಾಡಿದ್ರೆ ಎಲ್ರಿಗೂ ಹಂಚ್ಕೊಳ್ಬೋದಾಗಿತ್ತು. ಒಂದು ಮಾಡೋಣವಾ? ನಾವು ಮಾತ್ರ ಇದನ್ನು ತಿನ್ನೋಣ, ಚಿಚು ಹತ್ರ ಹೇಳೋದು ಬೇಡ. ಆದರೆ ಚೋಟು ಕುಹುನ ಮಾತ್ರ ಕರೆಯೋಣ, ಪಾಪ ಅವ್ರಿಗೂ ಸ್ವಲ್ಪ ಕೊಡ್ಬೋದಲ್ವಾ? ಅದು ಸರಿಯಾದ ಯೋಚನೆನೇ. ಬುಜ್ಜಿ, ನೀನು ಹೋಗಿ ಯಾರಿಗೂ ಗೊತ್ತಿಲ್ಲದೆ ಚೋಟು ಆಂಟಿನ, ಕುಹು ಆಂಟಿನ, ಬನುನ ಮಾತ್ರ ಕರ್ಕೊಂಡು ಬಾ. ದಾರಿಯಲ್ಲಿ ಯಾರಾದರೂ ಏನಾದರೂ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ಬಿಡೋ. ಸರಿ ಅಜ್ಜಿ, ನಾನು ಯಾರಿಗೂ ಗೊತ್ತಿಲ್ಲದೆ ಮೆಲ್ಲೆ ಹೋಗಿ ಮೆಲ್ಲೆ ಅವ್ರನ್ನೆಲ್ಲರನ್ನ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ. ಈ ಪಾಯಸ ಅಂದರೆ ನನಗೆ ತುಂಬ ಇಷ್ಟ. ನಾನು ಬರೋಷ್ಟರಲ್ಲಿ ನೀವು ಯಾರು ಕುಡಿಬಾರ್ದು, ಸರಿನಾ? ಹಾಗೆ ಬುಜ್ಜಿ ಯಾರಿಗೂ ಗೊತ್ತಿಲ್ಲದೆ ಬನು ಹಾಗೂ ಚೋಟು ಜೊತೆ ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಚಿನ್ನು ಅವರನ್ನ ನೋಡ್ದ. ಬುಜ್ಜಿ ಬನ್ನು, ಇಬ್ರು ಆಟಾಡಕ್ಕೆ ಹೋಗ್ತಾ ಇದ್ದೀರಾ? ನಾನು ಬರ್ತೀನಿ ಕಣೋ, ನಾವೆಲ್ಲರೂ ಒಟ್ಟಿಗೆ ಆಟಾಡೋಣ. ಅಯ್ಯೋ ಚಿನ್ನು, ನಾವು ಆಟಾಡಕ್ಕೆ ಹೋಗ್ತಾ ಇಲ್ಲ. ಟೊನಿ ಆಂಟಿ ಮನೆಯಲ್ಲಿ ಇವತ್ತು ನಮಗೆ ಪಾರ್ಟಿ. ಅಲ್ಲಿ ನಮ್ಮನ್ನ ಮಾತ್ರ ಕರೆದಿದ್ದಾರೆ ಪಾಯಸ ತಿನ್ನಕ್ಕೆ. ನಿಮ್ಮನ್ನ ಕರೆದಿಲ್ಲ ಅಲ್ವಾ? ಅದಕ್ಕೆ ನೀವು ಬರೋದು ಬೇಡ, ನಾವು ಹೋಗ್ತೀವಿ. ಹೌದು, ನಮ್ಮಮ್ಮ ಮಕರಂದ ಹೂಗಳು ಇದೆ ಅಲ್ವಾ, ಅದನ್ನು ಜೇನನ್ನು ಹಾಕಿ ಪಾಯಸ ಮಾಡಿದ್ದಾರೆ. ಅದು ತುಂಬ ಸಿಹಿಯಾಗಿರುತ್ತೆ. ಆದರೆ ಅದು ಕಮ್ಮಿ ಇದೆ. ಅದಕ್ಕೆ ನಿನ್ನನ್ನ ನಿಮ್ಮಮ್ಮನ ಮಾತ್ರ ಕರೀಲೇ ಇಲ್ಲ. ಅದನ್ನು ಕೇಳಿದಾಗ ಚಿನ್ನು ಮುಖ ಬಾಡಿ ಹೋಯ್ತು. ಅವನ ಅಲ್ಲಿಂದ ಅವನ ತಾಯಿ ಹತ್ತಿರ ಹೋಗಿ ಆ ವಿಷಯದ ಬಗ್ಗೆ ಅವನ ತಾಯಿ ಹತ್ರ ಹೇಳ್ದ. ಅಮ್ಮ, ಇವತ್ತು ಟುನಿ ಆಂಟಿ ಮನೆಯಲ್ಲಿ ಏನೋ ಮಕರಂದ ಪಾಯಸ ಮಾಡಿದ್ದಾರೆ ಅಂತೆ. ಅದಕ್ಕೆ ಊರಿನಲ್ಲಿದ್ದ ಎಲ್ಲರನ್ನ ಕರ್ತಿದ್ದಾರೆ, ನನ್ನ ಕರ್ತಿಲ್ಲ. ಯಾಕಂದ್ರೆ ಕಮ್ಮಿ ಇದೆ ಅಂತೆ. ಆದ್ರೆ ನನಗೆ ಆ ಪಾಯಸ ಕುಡಿಬೇಕಮ್ಮ. ಹಾಗಂತ ಚಿನ್ನು ಹೇಳಿದನ್ನ ಕೇಳಿ ಚಿಚುಗೆ ಕೋಪನೂ ಬಂತು. ಅದೇ ಸಮಯ ಅವಳಿಗೆ ಪಾಯಸ ತಿನ್ಬೇಕು ಅನ್ನೋ ಆಸೆನೂ ಬಂತು. ಏನೋ ಇಷ್ಟು ದೊಡ್ಡ ಪಾರ್ಟಿ ನಡೀತಾ ಇದೆ, ಅದರಲ್ಲೂ ಮಕರಂದ ಪಾಯಸ. ಈ ಪಾಯಸನ ಕುಡಿಯೋಕೆ ಊರಲ್ಲಿ ಯಾರು ನನ್ನನ್ನು ಕರಿಯಲ್ವಾ? ಇವ್ರಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಲ್ರಿಗೂ ಎಷ್ಟು ಸಹಾಯ ಮಾಡಿದ್ದೀನಿ. ಇರ್ಲಿ ನೋಡ್ಕೊಳ್ತೀನಿ. ಆದ್ರೆ ಆ ಮಕರಂದ ಪಾಯಸನ ಕುಡಿಬೇಕು ಅಂತ ಆಸೆ ನನಗೂ ಇದೆ. ಇವತ್ತೇನಾದ್ರೂ ಒಂದು ಪ್ಲಾನ್ ಮಾಡಿ ಆ ಪಾರ್ಟಿಗೆ ಹೋಗಿ ಆ ಪಾಯಸನ ನಾವಿಬ್ರು ಕುಡಿತೀವಿ ಬಾರೋ. ಆದ್ರೆ ಅಮ್ಮ, ಅವ್ರು ಯಾರೂ ಕರೀಲೇ ಇಲ್ಲ.
ಅಲ್ಲಿ ಹೋದ್ರೆ ಆಮೇಲೆ ನಮಗೆ ಅವಮಾನ ಆಗಲ್ವಾ? ಅವಮಾನನಾ? ನಮ್ಗ? ನಿನ್ನ ತಾಯಿ ಬಗ್ಗೆ ನಿನಗೆ ಗೊತ್ತಿಲ್ವೇನೋ? ನಾನು ಬುದ್ಧಿವಂತೆ ಕಣೋ. ನಾನು ಅಲ್ಲಿಗೆ ಹೋಗುವಾಗ ಪಾರ್ಟಿಗೆ ಹೋಗೋ ಥರನೇ ಇರಲ್ಲ, ಕ್ಯಾಶುವಲ್ ಆಗಿ ಹೋದ ಥರ ಇರುತ್ತೆ ನೋಡು. ನೀನು ಸುಮ್ಮನೆ ನನ್ನ ಹಿಂದೆ ಬಾ, ಪಾಯಸ ಕುಡ್ಕೊಂಡು ಇಬ್ರು ಬರೋಣ. ಇನ್ನೊಂದು ಕಡೆ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಮಕರಂದ ಪಾಯಸ ಕುಡಿಯೋದಕ್ಕೋಸ್ಕರ ಎಲ್ರೂ ಒಟ್ಟಿಗೆ ಕೂತ್ಕೊಂಡಿದ್ರು. ಟುನಿ ಎಲ್ಲರಿಗೂ ಕೂಡ ಎಲೆಯಲ್ಲಿ ಆ ಪಾಯಸನ ಬಡಿಸಿದ್ಲು. ವಾವ್ ಟುನಿ, ಈ ಪಾಯಸದ ಪರಿಮಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಈ ಪಾಯಸ. ಈ ಸಿಹಿಯಾದ ಪಾಯಸ ಕುಡಿದ್ರೆ ನನ್ನ ಗಂಟ್ಲು ಇನ್ನೂ ತುಂಬಾ ಮಧುರವಾಗಿ ಬದಲಾಗುತ್ತೆ. ನಾನೊಂದು ಹಾಡು ಹಾಡ್ಕೊಳ್ಳಾ? ಹಾಗಂತ ಹೇಳಿ ಕುಹುಬಾತು ಮಧುರವಾದ ತನ್ನ ಸ್ವರದಲ್ಲಿ ಹಾಡನ್ನ ಹಾಡಿದ್ಲು. ವಾವ್ ಕುಹು, ತುಂಬಾ ಚೆನ್ನಾಗಿದೆ ನಿನ್ ಹಾಡು. ಸರಿ ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪಾಯಸ ಆಮೇಲೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಬನ್ನಿ ಬನ್ನಿ, ಎಲ್ರು ಮೊದಲು ಪಾಯಸನ ಕುಡಿಯೋಣವಾ? ಹಾಗಂತ ಹೇಳಿ ಎಲ್ರು ತಲೆ ಬಗ್ಗಿ ಇನ್ನೇನು ಆ ಪಾಯಸನ ಕುಡಿಬೇಕು ಅಂದ್ಕೊಳ್ವಾ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ, ಅಯ್ಯಯ್ಯೋ ಕಾಪಾಡಿ, ನನಗೆ ತಲೆಯೆಲ್ಲ ತಿರುಗಾಡ್ತಿದೆ. ಹಾಗಂತ ಕಿಚ್ಚಾಡ್ಕೊಂಡೆ ಚಿಚುಕಾಗೆ ಹಾರ್ಕೊಂಡು ಬಂದು ಟುನಿಯ ಮನೆಯ ಮುಂದ್ಗಡೆ ಹಾಗೇನೆ ಮೂಚೆ ಹೋಗಿ ಬಿದ್ದೋ ತರ ನಾಟಕ ಮಾಡಿದ್ಲು. ಹಿಂದ್ಗಡೆ ಬಂದ ಚಿನ್ನುಕಾಗೆ ಜೋರಾಗಿ, ಅಮ್ಮ ಅಮ್ಮ, ಏನಮ್ಮಾಯ್ತು ನಿನಗೆ? ಅಯ್ಯೋ, ಯಾರಾದ್ರೂ ಬನ್ನಿ ನಮ್ಮಮ್ಮನ ಕಾಪಾಡಿ. ಹಾಗಂತ ಈ ಶಬ್ದ ಕೇಳಿದ ತಕ್ಷಣ ಒಳಗಡೆ ಪಾಯಸ ಕುಡಿತಾ ಇದ್ದವರು ಎಲ್ರು ಕೂಡ ಅಯ್ಯೋ ಏನಾಯ್ತೋ ಏನೋ ಅಂತ ಹೇಳಿ ತಕ್ಷಣ ಮನೆಯಿಂದ ಹೊರಗಡೆ ಬಂದು ನೋಡಿದ್ರು. ಅಯ್ಯೋ ಚಿಚು, ಏನಾಯ್ತು ನಿಂಗೆ? ಯಾಕೆ ಆ ರೀತಿ ಬಿದ್ದೋದೆ? ನಿನಗೆ ಹುಷಾರೇನಾದ್ರೂ ಇಲ್ವಾ? ಆವಾಗ ಚಿಚುಕಾಗೆ ತುಂಬಾ ಸುಸ್ತಾಗಿರೋ ತರ ಬರೀ ಅರ್ಧ ಕಣ್ಣನ್ನ ಮಾತ್ರ ಓಪನ್ ಮಾಡಿ, ಟೋನಿ, ನನಗೆ 2 ದಿನದಿಂದಾನೇ ತುಂಬಾ ಹುಷಾರಿತ್ತಿಲ್ಲ. ನಾನು ಅದಕ್ಕೆ ಮೂಲಿಕೆ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಡವಿಗೆ ಹೋಗಿದ್ದೆ. ಅಲ್ಲಿ ಮೂಲಿಕೆ ಸಿಗ್ಲೇ ಇಲ್ಲ. ಬಿಸಿಲಲ್ಲಿ ಹಿಂದೆ ವಾಪಸ್ ಬರ್ತಿದ್ನಾ, ಆವಾಗ ಕಣ್ಣೆಲ್ಲ ಕಪ್ಪಾಯ್ತು, ಕತ್ಲಾಗೋ ಥರನೇ ಇತ್ತು. ಆಮೇಲೆ ನನಗೆ ತಲೆಲ್ಲ ತಿರುಗ್ತಾ ನಾನು ಕೆಳಗಡೆ ಬಿದ್ಬಿಟ್ಟೆ. ನನಗೆ ಕುಡಿಯೋಕ್ಕೆ ನೀರೇನಾದ್ರೂ ಇದ್ರೆ ತಗೊಂಬರ್ತೀಯಾ? ಅಯ್ಯೋ, ಚಿಚಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ? ಟುನಿ, ಹೋಗು, ಅವಳಿಗೆ ಕುಡಿಯಕ್ಕೆ ಮನೆಯಿಂದ ಏನಾದ್ರೂ ನೀರನ್ನು ತಗೊಂಡ್ ಬಂದು ಕೊಡು. ಆದ್ರೆ ಲೂಸಿ ಅವಳ ಮನ್ಸಲ್ಲಿ, ಇವಳು ಮಾಡೋದ್ ನೋಡಿದ್ರೆ ಏನೋ ಪ್ಲಾನ್ ಮಾಡಿ ಬಂದಿರೋ ಹಾಗಿದೆ, ಪಾಯಸ ಕುಡಿಯಕ್ಕೆ ಬಂದಿದ್ದಾಳೆ ಏನೋ ಹಾಗಂತ ಅನ್ಕೊಂಡು, ಟುನಿ ಇರೋ, ನಾನು ಹೋಗಿ ಅವಳಿಗೆ ಕುಡಿಯಕ್ಕೆ ನೀರು ತಗೊಂಡ್ ಬರ್ತೀನಿ. ಆವಾಗ ಚಿಚುಕಾಗೆ, ಇಲ್ಲ ಇಲ್ಲ, ನನಗೆ ಬರೀ ನೀರು ಕುಡಿದ್ರೆ ಈ ತಲೆ ತಿರ್ಗೋದೆಲ್ಲ ಸರಿಯಾಗಲ್ಲ. ನನಗಿವಾಗ ಬಲವಾದ ಫುಡ್ ಬೇಕು. ಅಂದ್ರೆ ಈ ಮಕರಂದ ಪಾಯಸ ಈ ಥರ ಏನಾದ್ರೂ ಇದ್ರೆ ನನ್ನ ಆರೋಗ್ಯ ಸ್ವಲ್ಪ ಸರಿಯಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆ ರೀತಿ ಏನಾದ್ರೂ ಇದ್ರೆ ತಗೊಂಬಂದು ಕೊಡು ಟುನಿ. ಹಾಗಂತ ಚಿಚು ಹೇಳಿದಾಗ್ಲೇ ಎಲ್ರಿಗೂ ಅರ್ಥ ಆಯ್ತು ಚಿಚುಕಾಗಿ ಆ ಪಾಯಸಕ್ಕೋಸ್ಕರನೇ ನಾಟಕ ಮಾಡಿದಾಳೆ ಅಂತ. ಆದ್ರೆ ಅವಳನ್ನ ಯಾರಿಂದಾನು ಏನು ಹೇಳಕ್ಕಾಗಲ್ಲ. ಟುನಿ ನಗುತ್ತಾ, ಹೌದಾ ಚಿಚು, ನಿನ್ನ ಅದೃಷ್ಟ ಚೆನ್ನಾಗಿದೆ. ಇವತ್ತು ನಾನು ಕೂಡ ಮನೆಯಲ್ಲಿ ಮಕರಂದ ಪಾಯಸನೇ ಮಾಡಿದ್ದೀನಿ. ಬಾ ಬಾ, ಎಲ್ರೂ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಪಾಯಸ ಕುಡಿಯೋಣ, ನಿನಗೂ ಆರೋಗ್ಯ ಸರಿ ಹೋಗುತ್ತೆ. ಆವಾಗ ಚಿಚುಕಾಗಿ ಏನು ಗೊತ್ತಿಲ್ಲದೆ ಇರೋ ಥರ, ಹೌದಾ ಟುನಿ, ಅರೆ ಏನು ಆಶ್ಚರ್ಯ, ಇವತ್ತು ನಿನ್ನ ಮನೆಯಲ್ಲಿ ಮಕರಂದ ಪಾಯಸ ಮಾಡಿದ್ಯಾ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಪರವಾಗಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ನೀನಿವತ್ತು ಮಕರಂದ ಪಾಯಸ ಮಾಡಿದೀಯಾ. ಆವಾಗ ಮಹಿ ಹದ್ದು, ಚಿಚೋ, ನೀನು ತುಂಬಾ ಬುದ್ಧಿವಂತೆ ಅಂತ ನನಗೆ ಗೊತ್ತು, ಆದ್ರೆ ಕರೆಯದೇ ಇರೋ ವಿಶೇಷಕ್ಕೂ ಕೂಡ ಈ ರೀತಿ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ ಸರಿ, ಬನ್ನಿ, ಎಲ್ರೂ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಪಾಯಸನ ಕುಡಿಯೋಣ. ಎಲ್ರೂ ಪುನಃ ಎಲೆ ಮುಂದ್ಗಡೆ ಬಂದು ಕೂತ್ಕೊಂಡ್ರು. ಚಿನ್ನುಕಾಗೆ ಚಿಚುಕಾಗೆ ಇಬ್ರು ಕೂಡ ಆ ಪಾಯಸನ ಸಂತೋಷವಾಗಿ ಕುಡಿತಾ ಇದ್ರು. ಆಹಾಹಾಹಾ, ಸುಮ್ನೆ ಹೇಳ್ಬಾರ್ದು ಟೋನಿ, ಈ ಮಕರಂದ ಪಾಯಸ ತುಂಬಾನೇ ಸಿಹಿಯಾಗಿದೆ. ಇಂತಹ ಪಾಯಸನ ಇಲ್ಲಿವರೆಗೂ ನಾನು ಕುಡಿದಿದ್ದೇ ಇಲ್ಲ ಟೋನಿ. ಹೌದೌದು, ಈ ಪಾಯಸನ ಕುಡಿದ್ರೆ ನನ್ನ ಆರೋಗ್ಯಕ್ಕೆ ಬಲ ಸಿಗುತ್ತೆ, ಬಲ ಸಿಕ್ಕಿದ್ರೆ ನನ್ನ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಹಾಗಂತ ಹೇಳಿ ಸಂತೋಷವಾಗಿ ಎಲ್ರೂ ಪಾಯಸ ಕುಡಿತಾ ಇದ್ರು. ಹೀಗಿರುವಾಗ ಆ ಮಕರಂದ ಪಾಯಸದ ಪರಿಮಳ ಅವ್ರ ಮನೆ ದಾಟಿ ಅಡವಿಯೊಳಗಡೆ ಹೋಯ್ತು. ಅಡವಿಯಲ್ಲಿದ್ದ ಭಯಂಕರವಾದ ಇರುವೆಗಳಿಗೂ ಕೂಡ ಆ ವಾಸನೆ ಹೋಗಿದ್ರಿಂದ ಆ ಇರುವೆಗಳ ದಂಡು ಒಂದು ಟುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬೇಗ ಬರ್ತಾ ಇತ್ತು. ಅವುಗಳಿಗೆ ಆ ಪಾಯಸದ ವಾಸನೆ ಅಷ್ಟು ಇಷ್ಟ ಆಗಿತ್ತು. ಅಮ್ಮ ಅಮ್ಮ, ಅಲ್ಲಿ ನೋಡಿ, ಅಡವಿಯೊಳಗಡೆಯಿಂದ ಕೆಂಪು ಇರುವೆ ನಮ್ಮ ಮನೆಯೊಳಗಡೆ ಬರ್ತಾ ಇದೆ. ಅವಾಗ ಚೋಟು ಅದನ್ನ ನೋಡಿ, ಅಯ್ಯೋ ದೇವ್ರೆ, ಆ ಕೆಂಪು ಇರುವೆಗಳು ಎಷ್ಟು ದೊಡ್ಡದಾಗಿದೆ, ಪಾಯಸ ಕುಡಿಯಕ್ಕೇನೆ ಬರ್ತಾ ಇದೆಯಾ ಏನೋ, ಎಲ್ರೂ ಹೇಗಾದ್ರೂ ತಪ್ಪಿಸ್ಕೊಳ್ಳಿ, ಇರುವೆ ಕಚ್ಚಿದ್ರೆ ತಡ್ಕೊಳಕ್ಕಾಗಲ್ಲ. ಹೌದೌದು, ಎಲ್ರೂ ಮರದ ಮೇಲೆ ಹೋಗಿ ಕೂತ್ಕೊಳ್ಳಿ, ಆ ಇರುವೆಗಳು ಕಚ್ಚಿದ್ರೆ ಆಮೇಲೆ ಅದು ಪ್ರಾಣಕ್ಕೇನೆ ಅಪಾಯ. ಇವತ್ತು ಈ ಪಾಯಸನ ನಾವು ಕುಡಿಯೋ ತರ ಇಲ್ಲ. ಅಯ್ಯೋ, ನನ್ನ ಪಾಯಸನ ಕುಡಿದ್ರೆ ನನ್ನ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಅಂದ್ಕೊಂಡೆ,
ಆದ್ರೆ ಪಾಯಸಕ್ಕಿಂತ ಪ್ರಾಣ ತುಂಬಾನೇ ಮುಖ್ಯ ಅಲ್ವಾ? ಹಾಗಂತ ಅಂದ್ಕೊಂಡು ಪಕ್ಷಿಗಳು ಕೂಡ ಹೆದರ್ಕೊಂಡು ಅಲ್ಲಿಂದ ಮರದ ಮೇಲೆ ಹೋಗಿ ಹತ್ತಿ ಕೂತ್ಕೊಂಡಿದ್ರು. ಇರುವೆಗಳ ಗುಂಪು ಟುನಿಯ ಮನೆಗೆ ಬೇಗನೆ ಬರ್ತಾ ಇತ್ತು. ಆದ್ರೆ ಚಿಚುಕಾಗೆ ಮಾತ್ರ ಅಲ್ಲಿಂದ ಅಲ್ಲಾಡ್ಲಿಲ್ಲ. ಅವಳಿಗೆ ಪಾಯಸ ವೇಸ್ಟ್ ಆಗೋದ್ರಲ್ಲಿ ಇಷ್ಟ ಇಲ್ಲ. ಆದ್ರಿಂದ ಏನ್ ಮಾಡ್ದಂತೆ ಯೋಚನೆ ಮಾಡ್ತಿದ್ದಾಗ ಚಿಚು ಮನ್ಸಲ್ಲಿ ಈ ಪಾಯಸ ಕುಡಿಯಕ್ಕೆ ನಾನು ಎಷ್ಟೆಲ್ಲ ನಾಟಕ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನೋಡಿದ್ರೆ ಪಾಯಸ ಕುಡಿಯೋ ಸಮಯಕ್ಕೆ ಇರುವೆಗಳು ಬಂದು ನನ್ನ ಪ್ಲಾನ್ನ ವೇಸ್ಟ್ ಮಾಡುತ್ತಾ? ಚಾನ್ಸೇ ಇಲ್ಲ. ಚಿನ್ನೋ, ನೀನ್ ಅಲ್ಲೇ ಇರೋ. ಈ ಪಾಯಸನ ನಾನು ಹೇಗಾದ್ರೂ ಕಾಪಾಡ್ಕೊಳ್ತೀನಿ. ಅಯ್ಯೋ ಬೇಡ ಚಿಚು, ಆ ಪಾಯಸ ಇಲ್ಲ ಅಂದ್ರೆ ಮುಂದಿನ ವರ್ಷ ಕುಡಿಬೋದು. ಆದ್ರೆ ಪ್ರಾಣ ಹೋದ್ರೆ ಬೇಡ, ಬೇಗ ಬಂದ್ಬಿಡು. ಹಾಗಂತ ಎಲ್ರೂ ಎಷ್ಟೇ ಹೇಳಿದ್ರು ಚಿಚುಕಾಗೆ ಅಲ್ಲಿಂದ ಬೇಗ ಹೊರಗಡೆ ಹೋಗಿ ಒಂದು ಮರದಲ್ಲಿ ಅಂಟ್ಕೊಂಡಿರುವ ಗಮ್ತರ ಇರುವ ಪದಾರ್ಥನ ಒಂದು ಎಲೆಯಲ್ಲಿ ಹಾಕೊಂಡು ಅದನ್ನ ತಗೊಂಡು ಮನೆಗೆ ಬೇಗನೆ ಬಂದ್ಲು. ಇವಾಗ ಎಲ್ರೂ ಹೇಗೆ ನನ್ನ ಪಾಯಸನ ಕುಡಿತಾರೆ ಅಂತ ನಾನು ನೋಡ್ತೀನಿ. ಇರುವೆಗಳ ಗುಂಪು ತುಂಬಾ ಸ್ಪೀಡಾಗಿ ಟೊನಿ ಮನೆಯ ಹತ್ರ ಬರ್ತಾ ಇದ್ದಾಗ ಚಿಚುಕಾಗೆ ಅವಳು ತಗೊಂಡ್ ಬಂದಿದ್ದ ಆ ಗಮ್ತರ ಇರುವ ಪದಾರ್ಥನ ಒಂದು ಗೆರೆ ತರ ಹಾಕಿ ಅದರ ಮಧ್ಯದಲ್ಲಿ ಆ ಪಾಯಸನ ಇಟ್ಬಿಟ್ಲು. ಆ ಕೆಂಪು ಇರುವೆಗಳ ಗುಂಪು ಆ ಪಾಯಸಕ್ಕೋಸ್ಕರ ಟೊನಿ ಮನೆಯೊಳಗಡೆ ಬಂದು ಆ ಪಾಯಸನ ಕುಡಿಯಕ್ಕೆ ಹೋದಾಗ ಅದರ ಮುಂದ್ಗಡೆ ಗಮ್ತರ ಉಯ್ದಿರುವ ಆ ಪದಾರ್ಥದ ಮೇಲೆ ಕಾಲಿಟ್ಟಾಗ ಕಾಳ್ಗಳು ಅಂಟ್ಕೊಳ್ತು. ಅವುಗಳಿಂದ ಅಲ್ಲಾಡಕ್ಕಾಗ್ಲೇ ಇಲ್ಲ. ಆದ್ರೆ ಪಾಯಸ ಅಂತೂ ಮಧ್ಯದಲ್ಲಿ ತುಂಬಾ ಸೇಫ್ ಆಗಿತ್ತು. ಒಂದೊಂದಾಗಿ ಇರುವೆಗಳು ಎಲ್ಲಾನು ಬಂದು ಯಾವ ಕಡೆ ಹೋದ್ರೂ ಕೂಡ ಆ ಗಮ್ಮೆ ಇರೋದ್ರಿಂದ ಅದ್ರ ಮೇಲೆ ಕಾಲಿಟ್ಟು ಅಲ್ಲೇ ನಿಂತ್ಕೊಳ್ತಾ ಇತ್ತು. ಹಿಂದೆ ಹೋಗಕ್ಕೂ ಆಗ್ಲಿಲ್ಲ, ಮುಂದೆ ಹೋಗಕ್ಕೂ ಆಗ್ಲೇ ಇಲ್ಲ. ಆದ್ರೆ ಪಾಯಸ ಮಾತ್ರ ಸ್ವಲ್ಪ ಕೂಡ ಅವುಗಳಿಂದ ಮುಟ್ಟಕ್ಕೂ ಆಗ್ಲಿಲ್ಲ. ವಾವ್ ಚಿಚು, ನೀನು ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಒಂದು ಸೊಲ್ಯೂಷನ್ ಕಂಡು ಹಿಡಿತೀಯ. ಸೂಪರ್ ಚಿಚು, ನಿನ್ನ ಈ ಪಾರ್ಟಿಗೆ ನಾವು ಕರೀಲಿಲ್ಲ, ಪಾಯಸ ಸಾಕಾಗಲ್ಲ ಅಂತ. ಆದ್ರೆ ನೀನ್ ಮಾತ್ರ ಇಲ್ಲ ಅಂದಿದ್ರೆ ಇವತ್ತು ಆ ಪಾಯಸ ನಮ್ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಹೌದು ಚಿಚು, ನಿನ್ನ ಕರೀದೇ ಇದ್ದಿದ್ದಕ್ಕೆ ಸಾರಿ. ಆದ್ರೆ ಇವತ್ತು ಆ ಪಾಯಸ ಕುಡಿಯೋ ಹಕ್ಕು ನಿನಗ್ ಮಾತ್ರ ಇದೆ, ನಮ್ ಯಾರಿಗೂ ಕೂಡ ಇಲ್ಲ ಚಿಚು. ಚಿಚು ಆಂಟಿ ತುಂಬಾ ಗ್ರೇಟ್ ಅಮ್ಮ. ಒಂದೇ ಒಂದು ಗಮ್ ತಗೊಂಡ್ ಬಂದು ಆ ಇರುವೆಗಳಿಂದ ಆ ಪಾಯಸನ ಎಷ್ಟು ಸ್ಪೀಡಾಗಿ ಕಾಪಾಡಿದ್ರು ಅಲ್ವಾ? ಹೌದು ಹೌದು, ಚಿಚುಗೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಗೊತ್ತಿದೆ. ಅವಳನ್ನ ಕರೀದೇ ಇರಬಾರ್ದಾಗಿತ್ತು. ಪರವಾಗಿಲ್ಲ, ಹೇಗೋ ನಾಟಕ ಮಾಡಿ ಬಂದ್ಲಲ್ವಾ. ಚಿಚು ತುಂಬಾ ಹೆಮ್ಮೆಯಿಂದ, ಅಯ್ಯೇ ಇದ್ರಲ್ಲಿ ಏನಿದೆ ಇವಾಗ, ಸಿಹಿಯಾದ ಆಹಾರ ಎಲ್ಲಿದೆಯೋ ಅಲ್ಲಿ ಚಿಚುಕಾಗಿ ಇರ್ತಾಳೆ. ಅದೇ ರೀತಿ ಪ್ರಾಬ್ಲಮ್ಸ್ ಎಲ್ಲಿದೆಯೋ ಅಲ್ಲಿನೂ ನಾನೇ ಇರ್ತೀನಿ. ಏನೇ ಪ್ರಾಬ್ಲಮ್ಸ್ ಆದ್ರೂ ಅದನ್ನ ಸಾಲ್ವ್ ಮಾಡಕ್ಕೆ. ಸರಿ ಬನ್ನಿ ಬನ್ನಿ ಇಳಿರಿ, ಬೇಗ ಪಾಯಸನ ಕುಡಿಯೋಣ. ಹಾಗಂತ ಹೇಳಿದಾಗ ಪಕ್ಷಿಗಳು ಎಲ್ರೂ ಕೆಳಗಡೆ ಇಳಿದು ಬಂದ್ರು. ಎಲ್ರೂ ಕೂಡ ಆ ಗಮ್ಮಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡ್ರು. ಗಮ್ ಸುತ್ತಮುತ್ತ ಒಂದು ಗೆರೆ ತರ ಇತ್ತು. ಪಾಯಸ ಅದ್ರೊಳಗಡೆನೆ ಇತ್ತು. ಎಲ್ರೂ ಸಂತೋಷವಾಗಿ ಆ ಪಾಯಸನ ಕುಡಿತಾ ಇದ್ರು. ಆದ್ರೆ ಪಾಪ ಆ ಇರುವೆಗಳಿಂದ ಮಾತ್ರ ಆ ಪಾಯಸನ ಕುಡಿಯಕ್ಕಾಗ್ಲೇ ಇಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಮಯ ಸ್ಫೂರ್ತಿ, ಬುದ್ಧಿವಂತಿಕೆ, ಸ್ವಲ್ಪ ನಿಧಾನ ಇದ್ರೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಕರೆಯದೇ ಇರುವ ಅತಿಥಿ ಕೂಡ ಕೆಲವು ಸಲ ನಮ್ಗೆ ಸಹಾಯ ಮಾಡ್ತಾರೆ.